ನನಗ್ ಒಬ್ಳೆ ಮಗಳು ಅನ್ಕೋತೀನಿ. ನೀನ್ ಸತ್ತೋದೆ ಅನ್ಕೋ, ಊರ್ಗ್ ಹೋಗ್ತಿದ್ಯಲ್ಲ ಅಲ್ಲೇ ಹಾಳಾಗೋಗು. ನಿನ್ ಮುಖ ತೋರಿಸ್ಬೇಡ ನನ್ಗೆ. ಎಷ್ಟು ಕೇಳ್ಕೊಂಡೆ ನಿನ್ಗೆ, ಊರವ್ರ ಮುಂದೆ ಎಲ್ಲ ಎಷ್ಟು ಅವಮಾನ ಆಯ್ತು ಅವ್ರಿಗೆ. ಹೊಡಿಬೇಡ ಹೊಡಿಬೇಡ ಅಂತ ಎಷ್ಟು ಕೇಳ್ಕೊಂಡೆ ನಿನಗೆ. ನನ್ ಮಾತ್ ಕೇಳ್ದೆ ನೀನು? ಏನ್ ಅನ್ಕೊಂಡಿದ್ಯಾ ನೀನು? ನೀನ್ ನೋಡಿಲ್ವಾ ಅವ್ನು ಹೊಡಿಯೋದನ್ನ ಯಾವಾಗೋ ನಿಲ್ಸಿದ್ದ. ಇವಳೇ ಸನ್ನೆ ಮಾಡಿದ್ದು ಇನ್ನು ಹೊಡಿ ಹೊಡಿ ಅಂತ. ಅನಾವಶ್ಯಕವಾದ ವಿಷಯಕ್ಕೆ ತಲೆ ಹಾಕಿದ್ರೆ ಹಾಗೆ ಆಗೋದು. ಏನೇ ಬಾಯಿ ಬಂದಂಗ್ ಮಾತಾಡ್ತಾ ಇದ್ಯಾ? ಹೊಡಿ. ನೀನ್ ನನಗ್ ಹೊಡಿಬೇಕು, ಅವ್ನ್ ಬಂದು ಅದನ್ ನೋಡ್ಬೇಕು. ಅವ್ನ್ ನಿನಗ್ ಹೊಡಿಬೇಕು, ಅದನ್ ನಾನ್ ನೋಡ್ಬೇಕು. ಹೊಡಿ. ನಾನ್ ಏನ್ ಮಾಡ್ತೀನಿ ನೋಡು. ಪಾಪ್ಕಾರ್ನ್ 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 2 ಕತ್ರ ಬಾಯ್ 2 ಕತ್ರ ಬಾಯ್ ಪಾಪ್ಕಾರ್ನ್ ಪಾಪ್ಕಾರ್ನ್. ಎಲ್ಲೋ ಬೇಗ ಬಾ. ಇದನ್ ತರೋಕೆ ಹೋಗಿದ್ಯಾ? ಏಯ್, ಲೂಸ್ ತರ ಮಾತಾಡ್ಬೇಡ. ಇಷ್ಟ ದಿನ ಸಂಪಾದನೆ ಮಾಡಿದ ದುಡ್ಡೆಲ್ಲ ಎಲ್ಲಿದೆ? ಈಗ ಹೋಗ್ಲಿಲ್ಲ ಅಂದ್ರೆ ಇಷ್ಟ ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗತ್ತೆ. ನನ್ಗೆ ತುಂಬಾ ಇಷ್ಟ ಅನ್ಕೊಂಡ್ಯಾ? ಇಲ್ಲಿ ನದಿಲ್ ಸ್ನಾನ ಮಾಡಿ ಗಂಜಿ ಕುಡಿದ್ರೇನೆ ತೃಪ್ತಿ. ಅಲ್ಲಿ ಹೋದ್ರೆ ಅಕ್ಕಿನೂ ಹಿಟ್ಟಿಟ್ಟಾಗಿರುತ್ತೆ ಕಣೋ. ಇಷ್ಟೇ ತಿನ್ನೋಕಾಗೋದು. ಬೆಳಗ್ಗೆ ಎದ್ದು ರಬ್ಬರ್ ತೆಗಿಯಕ್ ಹೋಗ್ತೀಯ ಅಂದ್ರೆ ಅಲ್ಲಿ ಚೇಳ್ ಬರುತ್ತೋ ಹಾವು ಕಚ್ಚುತ್ತೋ ಗೊತ್ತಾಗಲ್ಲ. ನಮ್ ರಕ್ತನ ಇವ್ಗಳು ಹೀರ್ದಾಗೆ ಅಲ್ಲಿರೋ ಮನುಷ್ಯರು ಹೀರ್ತಾರೆ. ಇದನ್ನೆಲ್ಲ ಮೀರಿ ನಾನು ಅಲ್ಲಿಗೆ ಯಾಕೆ ಹೋಗ್ತಿದ್ದೀನೋ ಗೊತ್ತಾ? ದುಡ್ಡು ಸಂಪಾದನೆ ಮಾಡಿ ನಮ್ಮ ಮಾವನ್ ಮುಖದ ಮೇಲೆ ಹಾಕ್ಬೇಕು. ಅದಕ್ಕೆ ಕಣ ಹೇಳ್ತಾ ಇದ್ದೀನಿ, ನಾನ್ ನೋಡ್ಕೋತೀನಿ ಕಣ. ಅದ್ ಹೇಗೆ? ದುಡ್ದೆ ಅದೇ ಹೆಂಗೆ? ಕೆಲ್ಸ ಹುಡುಕ್ತೀನಿ, ಬೇಗ ಕೆಲ್ಸ ಸಿಗತ್ತೆ ಏನೋ. ಹೌದು. ನೋಡ್ದಾ, ನಮ್ ಮನೆ ಬ್ಯಾಂಕ್ನವ್ರು ಕೇಳ್ತಾ ಇದಾರೆ, ಅವ್ರಿಗೆ ಕೊಟ್ಬಿಡೋಣ. ಇರೋ ಮನೆನೂ ಮಾರ್ಬಿಟ್ಟು ಎಲ್ಲಿಗ್ ಹೋಗಿರೋದು? ಮನೆ ಮುಖ್ಯ ಏನೇ? ಇದನ್ನೆಲ್ಲ ನಿಲ್ಸು, ನಾನ್ ನೋಡ್ಕೋತೀನಿ. ನಿನ್ ಹತ್ರ ಬರೋವಾಗ ನಾನ್ ಮಾತ್ರ ಬರ್ಬೇಕು. ನನ್ ಸಾಲಗಳನ್ನ ಗಿಫ್ಟ್ ಆಗಿ ನಿನ್ ತಲೆ ಮೇಲೆ ಹೇರೋಕ್ಕಾಗಲ್ಲ. ಅರ್ಥ ಆಯ್ತಾ? ಏನಾದ್ರೂ ಮಾತಾಡು, ಟೈಮ್ ಆಯ್ತು. ಕೇಳ್ತಾ ಇದ್ದಾರೆ, ಮಾತಾಡ್ಬೋದಲ್ವಾ? ಒಳಗಿಟ್ಕೋ. ಇದನ್ ಒಳಗ್ ತಗೊಂಡ್ ಹೋಗಕ್ ಬ್ಯಾಗಲ್ಲಿ ಇಟ್ಕೊಳ್ಳೆ. ಬಿಡಲ್ಲ ಕಣೋ. ಒಳಗಿಡು ಅಂತಂದೆ. ಇಡ, ಏನಾಗಲ್ಲ. ಇನ್ಮೇಲೆ ನಾನು ಕಳ್ತನ ಮಾಡಲ್ಲ. ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ನಿಮ್ಗೆ ಶುಭಾಶಯಗಳು. ಸೂಪರ್. ಇದು ನೀನ್ ತಾಲಿ ಕಟ್ಟೇನೆ ಹೇಳ್ಬೋದಲ್ವಾ ಮಿಸ್ಟರ್? ಯಾಕೆ ಹಾಗೆ? ಈಗ ನೀನ್ ನಂಬ್ತೀಯ ತಾನೆ? ಡೌಟ್ ಬೀಳಲ್ಲ ತಾನೆ? ಆಶೀರ್ವಾದ ಮಾಡು. ಚೆನ್ನಾಗಿ ಹುಷಾರು. ಮದ್ವೆ ಫೋಟೋ ತಗೊಳ್ಳೋಣವಾ? ತೊಗೊಳ್ಳೋಣ, ಬರ. ಹುಷಾರಾಗಿ ಹೋಗ್ಬಿಟ್ವಾ? ನನ್ನ ಹೆಂಡತಿ, ನನ್ ಗಂಡ. ಹೋಗ್ಬರ್ತೀನಿ ಕಣೋ. ಏಯ್, ತಾಳಿ ಕಟ್ಬಿಟ್ಟೆ ತಾನೆ? ನೀನ್ ನನ್ ಕೈಗೆ ಸಿಕ್ತೆ ಬಿಡು. ನನ್ ಸಾಲನೆಲ್ಲ ನಿತ್ತಲೆ ಮೇಲೆ ಹಾಕೋದು ಅಲ್ಲ. ಜಾಸ್ತಿ ದಿನ ಇರೋದಿಲ್ಲ, 2 ದಿನದಲ್ಲೇ ಬಂದ್ಬಿಡ್ತೀನಿ. ಓಕೆನಾ? ಅಷ್ಟ್ರೊಳಗೆ ಕೆಲಸ ನೋಡ್ಕೋ. ಫೋಟೋ ವಾಟ್ಸ್ಆಪ್ ಮಾಡು, ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್. ಬಾಯ್.
ಬರ್ತೀನಿ ಕಣೋ. ಏನೋ ಸಾಧನೆ ಮಾಡಿರೋ ಥರ ಫೀಲ್ ಆಗ್ತಿದೆ ಕಣ. ಸೂಪರ್. ನನ್ನ ಮದುವೆ ಬಗ್ಗೆ ನೀನೇನು ಹೇಳ್ತೀಯಾ? ನಾನಿನ್ನೂ ಶಾಕಿಂದ ಆಚೆ ಬಂದಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು. ವೆಂಬಾ ಹೋಗ್ತಾ ಇದೀಯಾ? ತಡಿಯೇ, ಬರ್ತಾ ಇದ್ದೀನಿ. ಹೋಗ್ಬೇಡ. ಇರೇ ಇರು ಮಾತಾಡ್ಬೇಡ. ಇರು ವೆಂಬಾ ಬಂದ್ಬಿಟ್ಟ. ಇರು ಇಲ್ಲಿ ನೋಡು. ಹಾ ಇರು ಮಾತಾಡ್ಬೇಡ. ಹಾ ವೆಂಬಾ ಹೇಗಿದ್ಯಾ? ಅಕ್ಕ ಮನೇಲಿ ಯಾರು ಇಲ್ವಾ? ಇಲ್ಲ, 2 ದಿವಸದಿಂದ ಮನೆಗ್ ಬೀಗ ಹಾಕಿದ್ದಾರೆ. ಅದೆಲ್ಲ ಏನು ಬೇಡವೇ ಬೇಡ. 1 ಅವರಾ? ಸರಿ ಆಯ್ತು ಬಿಡು. ನೋಡಪ್ಪ, ನಮಗೆ ಅಂತ ಕೆಲವು ಫಾರ್ಮಾಲಿಟೀಸ್ ಇರುತ್ತೆ. ಬೇಗ ಅಂದ್ರೆ ಅವಸರಕ್ಕೆ ಏನು ಮಾಡಕ್ಕಾಗಲ್ಲ. ಡೆಲ್ಲಿಗೆ ಹೋಗ್ಬೇಕು, ಅಪ್ರೂವಲ್ ತಗೊಂಡ್ ಬರ್ಬೇಕು. ಒಂದ್ 5 ಲಕ್ಷ ರೂಪಾಯಿ ಕೊಡಿ ಸರ್ ಬೇಗ. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಿರಲ್ವಾ ಸರ್? ಯಾಕೆ ಇಷ್ಟು ಕಮ್ಮಿ ಮಾತಾಡ್ತಾ ಇದ್ಯಾ? ಸ್ವಲ್ಪ ಇರಪ್ಪ. ಸರ್ ಮನೆಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ ಸರ್. ಒಂದ್ 5 ಲಕ್ಷ ದುಡ್ಡಿದ್ರೆ ಕೊಡಿ ಸರ್. 5 ಲಕ್ಷ ಸಾಕಾ? ಒಂದ್ ನಿಮಿಷ ಇರಿ. ಯಾಕೆ ಇಷ್ಟು ಕಮ್ಮಿ ಇರ್ತಾ ಇದ್ಯಾ? ಯಾಕೆ ಮಮ್ಮ ಅವಶ್ಯಕತೆ ನಿನ್ಗೆ ಗೊತ್ತಾಗ್ತಾ ಇಲ್ಲ. ಮಮ್ಮ ನಾನು ಹೇಳೋದ್ ಕೇಳು. ಕೂತ್ಕೋಬೇಡಿ. ಸರ್ ಮನೆಗೆ ಎಷ್ಟು ಬೇಕಾದ್ರೂ ತಗೊಳ್ಳಿ ಸರ್. ಒಂದ್ 5 ಲಕ್ಷ ದುಡ್ಡಿದ್ರೆ ಕೊಡಿ ಸರ್. ಮಮ್ಮ ನಾನು ನಿನಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಮಮ್ಮ. ನನಗೆ ಪಾಸ್ಪೋರ್ಟ್ ವ್ಯವಸ್ಥೆ ಮಾತ್ರ ಮಾಡ್ಕೊಡು ಮಮ್ಮ. ನಾನು ಥೈಲ್ಯಾಂಡ್ಗೆ ಹೋಗ್ಬೇಕು ಬೇಕಾ? ನಾನು ಏನು ಅಂತ ಹೇಳೋ, ಆಮೇಲೆ ಪಾಸ್ಪೋರ್ಟ್ ರೆಡಿ ಮಾಡೋಣ. ಹೇಳ ಏನು ಅಂತ ಹೇಳ. ಮಾವನಿಗೆ ನಮಗ್ ಮದ್ವೆ ಆಗಿರೋದ್ ಗೊತ್ತಾಗಿ ನನ್ನ ಕೆಲ್ಸಕ್ಕೆ ಸೇರಿಸಿ ಮೀಡಿಯೇಟರ್ ಇಂದ ದುಡ್ಡು ತಗೊಂಡಿದ್ದಾನೆ. ಮಲೇಷ್ಯಾದಿಂದ ಥೈಲ್ಯಾಂಡ್ಗೆ ಹೋಗೋ ಗುಂಪಲ್ಲನ್ನ ಹಾಕ್ಬಿಟ್ಟಿದ್ದಾರೆ. ಈ ಜಾಗ ಒಂಥರ ಜೈಲ್ ತರ ಇದೆ ಕಣೋ. ಬೇರೆ ಬೇರೆ ಊರಿಂದ ಕರ್ಕೊಂಡ್ ಬಂದಿರೋ ಹೆಣ್ಮಕ್ಳನ್ನ ಇಲ್ಲಿ ಕೂಡ ಹಾಕಿದ್ದಾರೆ. ಸಡನ್ ಆಗಿ ಬ್ಲಡ್ ಟೆಸ್ಟ್ ತಗೊಂಡ್ರು. ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ಬೇಡ ಬಂದು ಕೆಲವು ಹುಡುಗಿರ್ನ ಕರ್ಕೊಂಡು ಹೋದ್ರು. ಅವರೆಲ್ಲ ಎಲ್ಲಕ್ಕೆ ಹೋದ್ರು, ಅವ್ರಿಗೆ ಏನಾಯ್ತು ಅಂತ ಕೂಡ ಗೊತ್ತಿಲ್ಲ. ಆಗ್ಲೇ ಮಲೇಷ್ಯಾ ಸೂಪರ್ವೈಸರ್ ರಾಬರ್ಟ್ನ ಅಲ್ಲಿ ನೋಡ್ದೆ. ಅಣ್ಣ ಇದ್ಯಾ ಜಾಗ ಅಣ್ಣ? ಯಾಕಣ್ಣ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡಕ್ ಹೇಳ್ತೀರಾ? ಅದೆಲ್ಲ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸ್ವಲ್ಪ ಹೇಳೋದನ್ನ ನಾನು ಕೇಳ. ಮಾವ ತಗೊಂಡಿದ್ದ ದುಡ್ಡಕ್ ನಾನೇನ್ ಮಾಡ್ಬೇಕು? ನನಗೇನು ಮಾಡಕ್ಕಾಗಲ್ಲ ಅಣ್ಣ. ದಯವಿಟ್ಟು ನನ್ನ ಹೊರಗೆ ಕಳಿಸ್ಕೊಡಿ ಅಣ್ಣ. ನಿಂಗೆ ಅರ್ಥನೇ ಆಗ್ತಾ ಇಲ್ವಲ್ಲ. ನಂದೇನಿಲ್ಲ ಇಲ್ಲಿ. ನನಗಿಂತ ಅಣ್ಣ ಮದ್ವೆ ಆಗಿ ಒಂದಿನ ಜೊತೆಗೆ ಬಾಳ್ಲಿಲ್ಲ ಅಣ್ಣ. 2 ದಿನದಲ್ಲಿ ವಾಪಸ್ ಬರ್ತೀನಿ ಅಂದಿದ್ದೆ. ನನ್ ಗಂಡ ನನ್ಗೋಸ್ಕರ ಕಾಯ್ತಿರ್ತಾನೆ ಅಣ್ಣ. ದಯವಿಟ್ಟು ಅಣ್ಣ ನಿಮ್ ಜೊತೆ ಹುಟ್ಟಿರೋಳು ಅಂತ ಅನ್ಕೊಳ್ಳಿ ಅಣ್ಣ. ದಯವಿಟ್ಟು ನನ್ನ ಬಿಟ್ಬಿಡಿ ಅಣ್ಣ ಪ್ಲೀಸ್. ನನ್ ಗಂಡ ನನ್ಗೋಸ್ಕರ ಕಾಯ್ತಿರ್ತಾನಣ್ಣ ಪ್ಲೀಸ್. ಕೇಳಿಸ್ಕೊ, ನಾನು ಓನ್ ರಿಸ್ಕ್ ತಗೊಂಡು ನಿಂಗೊಂದು ಹೆಲ್ಪ್ ಮಾಡ್ತೀನಿ. ಇನ್ 3 ದಿವಸದಲ್ಲಿ ಇಲ್ಲಿರೋ ಹುಡುಗಿರ್ನ ಬೇರೆ ಕಡೆ ಹಾಕ್ತಾರೆ. ಬೇರೆ ಕಡೆ ಇರೋ ಹುಡುಗಿರ್ನ ತಗೊಂಬಂದು ಇಲ್ಲಿಗೆ ಹಾಕ್ತಾರೆ. ಈ 3 ದಿವಸದಲ್ಲಿ ಒಂದು 15 ಲಕ್ಷ ಕೊಡಂಗಿದ್ರೆ ಹೇಳು, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಖಂಡಿತ ಅಣ್ಣ, ನಾನು ಏರ್ಪಾಟ್ ಮಾಡ್ತೀನಿ ಅಣ್ಣ. ಒಂದೇ ಒಂದು ಕಾಲ್ ಮಾಡ್ತೀನಿ ಅಣ್ಣ ನನ್ನ ಗಂಡನ್ಗೆ ಪ್ಲೀಸ್ ಅಣ್ಣ. ನನ್ನಿಂದ 1 ನಿಮಿಷನೂ ಇಲ್ಲಿ ಇರಕ್ಕಾಗಲ್ಲ ಕಣೋ. ಪ್ಲೀಸ್ ಕಣೋ. ನಾನು ಬರ್ತೀನಿ, ನಡ್ಬೇಡ ಕಣೆ. ನಾನೇನಾದ್ರೂ ಕಾಸು ಅರೇಂಜ್ ಮಾಡ್ಕೊಂಡು ಅಲ್ಲಿಗೆ ಬರ್ತೀನಿ, ನಡ್ಬೇಡ. ಅವಳು ಎದುರ್ಕೊಂಡಿದ್ದಾಳ ಮಮ್ಮ. ನಾನು ಹೋಗ್ಬೇಕು. ಸರಿನಪ್ಪ, ರೆಡಿ ಮಾಡೋಣ. ಹೆಂಗೋ ಗೊತ್ತಿಲ್ದಿರೋ ಊರಿಗೆಲ್ಲ ಹೋಗಿ ಇದನ್ನೆಲ್ಲ ಒಬ್ಬನೇ ಮಾಡ್ತೀಯಾ? ಮಮ್ಮ ನಾನು ಅದು ನೋಡ್ಕೋತೀನಿ ಮಮ್ಮ. ನಾನು ಅವಳಿಗೆ ನೋಡ್ಬೇಕಷ್ಟೆ. ನೀನು ಬೇಗ ಪಾಸ್ಪೋರ್ಟ್ ವ್ಯವಸ್ಥೆ ಮಾಡು. 2 ಮಾಡಿಸು.